ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ಮಳೆ ಬೆಳೆ ಕಳೆಯ ನೆಮ್ಮದಿ ಬದುಕಿನ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಹಲೋ ಗೆಳೆಯರೇ ನೇರ ಫೋನಿನ ಕಾರ್ಯಕ್ರಮ. ನಿಮ್ಮ ನಿತ್ಯದ ಸಮಸ್ಯೆ ಸವಾಲುಗಳಿಗೆ ಪರಿಹಾರವನ್ನು ಹುಡುಕ್ತಕ್ಕಂಥ, ಪರಿಹಾರದ ಮಾರ್ಗವನ್ನು ಹೇಳ್ಕೊಡ್ತಕ್ಕಂಥ ದೂರದರ್ಶನ ಚಂದನ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದು ಹಲೋ ಗೆಳೆಯರಿ ಕಾರ್ಯಕ್ರಮ. ಅಂಥದ್ದೇ ಒಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ತಂದಿದ್ದೇವೆ. ಆತ್ಮೀಯರೇ, ತಮಗೆಲ್ಲ ಗೊತ್ತು, ಅನ್ಯ ಗ್ರಹಗಳತ್ತ ಮನುಷ್ಯ ತನ್ನ ಪ್ರಯಾಣವನ್ನು ಬಹಳ ಯಶಸ್ವಿಯಾಗಿ ಸಾಗಿಸ್ತಾ ಇದ್ದಾನೆ. ಜೀವನ ಕ್ರಮದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಮಾಡಿರ್ತಕ್ಕಂಥ ಬದಲಾವಣೆಗಳು ಹೊಸ ಲೋಕವನ್ನೇ ಸೃಷ್ಟಿ ಮಾಡಿದ್ದಾವೆ. ಆದರೆ ಒಂದು ಬೃಹತ್ ಸಮುದಾಯ ಮಾತ್ರ ಈ ಹೊತ್ತಿಗೂ ಕಾಡಿನಲ್ಲೋ ಕಾಡಂಚಿನಲ್ಲೋ ವಾಸ ಮಾಡ್ತಾ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕಾಗದೆ ಅವಕಾಶಗಳಿಂದ ವಂಚಿತರಾಗಿ ಅಂಚಿಗೆ ಸರಿದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅಂಥ ಸಮುದಾಯಗಳನ್ನು ಬುಡಕಟ್ಟು ಜನಾಂಗ ಅಂತೀವಿ ಅಥವಾ ಆದಿವಾಸಿಗಳು ಅಂತ ಕರಿತೀವಿ. ಅವ್ರನ್ನೂ ಕೂಡ ಸಹಮಾನವರ ಜೊತೆ ಜೋಡಿಸಬೇಕು, ಆ ಕತ್ತಲ ಬದುಕಿನಿಂದ ಹೊಸ ಜಗತ್ತಿನತ್ತ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಆ ಬುಡಕಟ್ಟು ಮತ್ತು ಆದಿವಾಸಿ ಸಮುದಾಯಗಳನ್ನು ಹೇಗೆ ನಾವು ಗುರುತಿಸ್ಬೋದು, ಅವ್ರ ಜೀವನ ಕ್ರಮ ಏನು, ಅವ್ರ ಬದುಕನ್ನು ಹೇಗೆ ಹಸನುಗೊಳಿಸ್ಬೋದು, ಭರವಸೆ ತುಂಬೋದು ಅನ್ನೋದ್ರ ಬಗ್ಗೆ ಈ ಹೊತ್ತಿನ ಚರ್ಚೆ ನಡೀತಾ ಇದೆ. ಯಾಕೆಂದರೆ ಈ ಚರ್ಚೆ ಮೈಸೂರಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಈ ಜನ ಸಮುದಾಯಗಳನ್ನ ಗುರುತಿಸಿ ಅವ್ರನ್ನ ಹೊರ ಜಗತ್ತಿಗೆ ಅಥವಾ ಈ ಜಗತ್ತಿಗೆ ತರಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಏನೇನು ಮಾಡ್ತಾ ಇದೆ, ಹೇಗೆ ಮಾಡುತ್ತೆ, ಆ ಬುಡಕಟ್ಟು ಸಮುದಾಯವನ್ನು ಗುರುತಿಸುವಂಥ ಮಾನದಂಡಗಳೇನು, ನಂತರ ಅವ್ರ ಬದುಕಿನಲ್ಲಿ ಇವರು ಕೊಡ್ತಕ್ಕಂಥ ಒತ್ತಾಸೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾತುಕತೆಯಲ್ಲಿ ಪಾಲ್ಗೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಶ್ರೀಯುತ ಶಿವಕುಮಾರ್ ಸಿ ಅವರು ನಮ್ಮ ಜೊತೆ ಇದ್ದಾರೆ. ಏನು ಈಗಾಗಲೇ ನಾವು ಹೇಳಿದ್ವಿ, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು, ಇಲ್ಲಿ ಇವರು ಮುಖ್ಯ ಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 2008ರ KS ಅಧಿಕಾರಿಯವರು ಸಮಾಜ ಕಲ್ಯಾಣ ಇಲಾಖೆ, ಅದರಲ್ಲಿ ವಿಶೇಷವಾಗಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು. ಯೋಜನಾ ಸಮನ್ವಯ ಅಧಿಕಾರಿ ಕೂಡ ಕೆಲಸ ಮಾಡಿದ್ರು. ಅಂದರೆ ಇದೊಂದು ಸವಾಲಿನ ಕೆಲಸ ಆದರೂ ಕೂಡ ಬಹಳ ಸಂತೃಪ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅನುಭವವನ್ನು ದಾಖಲಿಸ್ತಾ ಸಂಸ್ಥೆಯ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಲಕ್ಷಾಂತರ ಜನ ಇವತ್ತು ಕೂಡ ನಾವು ನಮ್ಮಂತೆ ಬದುಕ್ತಾ ಇರತಕ್ಕಂಥ ಜನರ ಜೊತೆ ಬೆರಿಬೇಕು ಅಂದ್ಕೊಳ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ. ಯಾಕೆಂದರೆ ಅವರಲ್ಲಿ ಆಸೆ ಇದೆ ಸರ್, ನಾವು ತಿಳ್ಕೋಬೇಕು. ಆದರೆ ನಾವ್ಯಾವತ್ತೂ ಕೂಡ ನಮ್ಮ ಜೀವನ ವಿಧಾನ ಅಥವಾ ಸಂಸ್ಕೃತಿಯನ್ನು ಬಿಟ್ಕೊಡಲ್ಲ. ಅಲ್ಲಿ ಬಹಳ ಸಂಪತ್ಭರಿತವಾದಂಥ ಜೀವನ ವಿಧಾನ ಮತ್ತು ಸಂಸ್ಕೃತಿ. ಎಸ್ ಸರ್. ಈ ಬುಡಕಟ್ಟು ಜನಾಂಗ ಅಂದರೆ ಯಾರು, ಹೇಗೆ ಅವ್ರನ್ನ ಗುರುತಿಸ್ತೀರಿ, ಮತ್ತು ಡೆಫಿನೇಷನ್ ಏನು ಸರ್ ಅದಕ್ಕೆ? ನಮಸ್ಕಾರ. ಮೊಟ್ಟ ಮೊದಲಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.
ಈ ಬುಡಕಟ್ಟು ಸಮುದಾಯದ ಬಗ್ಗೆ ಒಂದು ರಾಜ್ಯವ್ಯಾಪಿಯ ಮತ್ತು ರಾಷ್ಟ್ರವ್ಯಾಪಿಯ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದಕ್ಕೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯು ಮೈಸೂರಿನಲ್ಲಿ ಕೇಂದ್ರ ಸ್ಥಾನ ಇದೆ. ನಮ್ಮ ಬುಡಕಟ್ಟು ಅಂದರೆ ಏನು, ನಮ್ಮ ಭಾರತ ದೇಶದಲ್ಲಿ ಬುಡಕಟ್ಟು ಯಾವ ರೀತಿ ನಾವು ಗುರುತಿಸಬೇಕು ಅನ್ನೋದು ಸಂವಿಧಾನ ಏನು ರಚನಾ ಸಮಿತಿ ಸಭೆಗಳಲ್ಲಿ ತುಂಬ ವಿಸ್ತಾರವಾಗಿ ಚರ್ಚೆಗಳನ್ನು ಮಾಡ್ತಾರೆ. ಆಗ ಇದ್ದದ್ದು ಮುಖ್ಯವಾಗಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಏನು ಅನ್ಟಚಬಿಲಿಟಿ ಯಾರೆಲ್ಲ ಇದ್ದಾರೆ ಅವರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಗುರುತಿಸೋದಕ್ಕೆ ಒಂದು ಮಾನದಂಡ ಇರುತ್ತೆ. ಆದರೆ ಶೆಡ್ಯೂಲ್ ಟ್ರೈಬ್ಸ್ಗೆ ಈ ಥರ ಯಾವುದೇ ಮಾನದಂಡಗಳನ್ನು ಇರಲ್ಲ. ಆದರೆ ಸಂವಿಧಾನ ಸಭೆಯಲ್ಲಿ ಇವರ ಸಮಸ್ಯೆಗಳನ್ನು ಮತ್ತು ಇವರ ಸಂಸ್ಕೃತಿಗಳನ್ನು ಇವರು ಬೇರೆಯವರಿಂದ ಎಕ್ಸ್ಪ್ಲಾಯ್ಟೇಷನ್ ಆಗೋದನ್ನ ತಪ್ಪಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಟಿಕಲ್ 342ನಲ್ಲಿ ಈ ನಮ್ಮ ಒಂದು ಘನವೆತ್ತ ರಾಷ್ಟ್ರಪತಿಗಳ ಅಂಕಿತದ ಮೂಲಕ ನಾವು ಬುಡಕಟ್ಟು ಅಂತ ಹೇಳಿ ಗುರುತಿಸೋದಿದೆ. ಭಾರತ ದೇಶಕ್ಕೆ ಸಂಬಂಧಪಟ್ಟಂಗೆ 705 ಆ ರೀತಿ ಸಮುದಾಯಗಳಿದೆ. 705 ವಿವಿಧ ಸಮುದಾಯಗಳು. ನಮ್ಮ ಕರ್ನಾಟಕದಲ್ಲಿ 50 ಆ ರೀತಿಯ ಸಮುದಾಯಗಳಿದೆ. ಫಾರ್ ಎಕ್ಸಾಂಪಲ್ ಸಂಖ್ಯೆ ಜಾಸ್ತಿನಾ ಸರ್? 705 ಇಲ್ಲ, ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದೆ. ಹೆಚ್ಚು ಪಾಪ್ಯುಲೇಷನ್ ಇರೋದು ಸಹ ಮಧ್ಯಪ್ರದೇಶದಲ್ಲಿ. ನಂತರ ಒಡಿಶಾದಲ್ಲಿ ಜಾಸ್ತಿ ಇದೆ, ಜಾಸ್ತಿ ಸಮುದಾಯಗಳು. ನಮ್ಮಲ್ಲಿ 50 ಸಮುದಾಯಗಳಿದೆ. ಅದರಲ್ಲಿ ಒಟ್ಟು ಪಾಪ್ಯುಲೇಷನ್ 42 ಲಕ್ಷಗಳಷ್ಟು ನಮ್ಮ ಜನಸಂಖ್ಯೆ ಇದೆ. ದೊಡ್ಡ ಸಂಖ್ಯೆ. ಅದು 6.9% ಜನಸಂಖ್ಯೆ ಇದೆ. ನಮ್ಮ ಬುಡಕಟ್ಟು ಸಂಶೋಧನಾ ಸಂಸ್ಥೆ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಒಂದು ಮುಖ್ಯ ಪ್ರಾಮುಖ್ಯತೆ ಏನಂದ್ರೆ 1999ರಲ್ಲಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಏನಿತ್ತು ಮಂತ್ರಾಲಯ, ಅದು 2 ಭಾಗ ಆಗುತ್ತೆ. ಒಂದು ಟ್ರೈಬಲ್ ಬುಡಕಟ್ಟು ಮಂತ್ರಾಲಯ ಅಂತ ಬೇರೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಸಪರೇಟ್ ಆಗುತ್ತೆ. ತದನಂತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದಿಂದ ಬುಡಕಟ್ಟು ಮಂತ್ರಾಲಯ ಸಪರೇಟ್ ಆಗುತ್ತೆ. ನೀವು ಸಾಮಾಜಿಕ ಮತ್ತು ಸಬಲೀಕರಣದಲ್ಲಿ ಇವುಗೂ ಸಹ SC ಶೆಡ್ಯೂಲ್ ಕ್ಯಾಸ್ಟ್ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತೆ ಕ್ರಿಮಿನಲ್ ಇದು ಬೇರೆ ಬೇರೆ ಅಲೆಮಾರಿ ಸಮುದಾಯಗಳದ್ದು ಇನ್ನೂ ಸ್ಟಿಲ್ ಅಲ್ಲೇ ಇದೆ. ಎಂಟೈರ್ಲಿ ಟ್ರೈಬಲ್ಸ್, ಅದು ಬುಡಕಟ್ಟು ಸಪರೇಟ್ ಇದೆ. ಮಿನಿಸ್ಟ್ರಿ ಆಫ್ ಟ್ರೈಬಲ್ಸ್ ಇದ್ದಾರೆ, ಅದಕ್ಕೆ ಮಿನಿಸ್ಟ್ರಿ ಒಬ್ರು ಕೇಂದ್ರ ಸಚಿವರು ಮತ್ತೆ ಕೇಂದ್ರ ರಾಜ್ಯ ಸಚಿವರು ಇರ್ತಾರೆ. ನಮ್ಮಲ್ಲೂ ಸಹ ಸಚಿವರಿದ್ದಾರೆ. ಈಗ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಈ ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯು 2011ರಿಂದ ಪ್ರತ್ಯೇಕ ಒಂದು ಕಚೇರಿಯಾಗಿ ಸಂಸ್ಥೆಯಾಗಿ ಮತ್ತೆ ಕಚೇರಿಯಾಗಿ ಮೈಸೂರಿನಲ್ಲಿ ಇದನ್ನು ಸ್ಥಾಪನೆ ಮಾಡಿದೆ. ಯಾಕೆ ಸರ್ ಮೈಸೂರಲ್ಲಿ ಅಂದ್ರೆ ನಮಗೆ ಏನು ನಾವು 50 ಬುಡಕಟ್ಟುಗಳನ್ನು ನಾವು ನೋಡ್ತೀವಿ, ಅರಣ್ಯವಾಸಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇರೋದು ಮೈಸೂರು ಭಾಗದಲ್ಲಿ. ನಿಮಗೆ ಗೊತ್ತಿದೆ, ಮಲೆನಾಡು ಪ್ರದೇಶ ಮತ್ತೆ ಈ ಮಲೆನಾಡು ಪ್ರದೇಶದ ಒಂದು ಮೀಟಿಂಗ್ ಏನು ಪ್ರದೇಶ ಇದೆ, ಚಾಮರಾಜನಗರದಿಂದ ಪ್ರಾರಂಭ ಆಗಿ ಚಾಮರಾಜನಗರ, ಮೈಸೂರು, ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಈ ರೀತಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ನಮ್ಮ ಸಂಶೋಧನೆಗೆ ಈ ಒಂದು ಫಲ ಸಿಗುತ್ತೆ. ನಾವು ಜನರನ್ನ ಭೇಟಿ ಮಾಡೋದಿರ್ಬೋದು, ನಮ್ಮ ಸಮುದಾಯದ ಜನರು ನಮ್ಮನ್ನು ಭೇಟಿ ಮಾಡೋದು. ಸಂಶೋಧನೆ ನಾವು ಏಕಾಏಕಿ ಬರೀ ಬೆಂಗಳೂರಲ್ಲೋ ಅಥವಾ ಕಲಬುರಗಿಲೋ ಇದ್ರೆ ಆಗ್ತಾ ಇರಲಿಲ್ಲ, ಸಾಧ್ಯನೇ ಇಲ್ಲ. ಈ ಸಂಶೋಧನೆ ನೀವು ತಿಳಿಬಹುದು, ಬೇರೆ ಸೈಂಟಿಫಿಕ್ ರಿಸರ್ಚೇ ಬೇರೆ, ನಮ್ಮ ಟ್ರೈಬಲ್ ರಿಸರ್ಚೇ ಬೇರೆ. ಯಾಕಂದ್ರೆ ನಮ್ಮ ಈ ರಿಸರ್ಚ್ ಅಲ್ಲಿ ಜನರ ಜೊತೆ ಒಡನಾಟ ಜಾಸ್ತಿ ಇರುತ್ತೆ. ಅವರಿಂದ ನಾವು ಇನ್ಪುಟ್ ತಗೊಳ್ಬೇಕು, ಮತ್ತೆ ಅವರ ಸಾಮಾಜಿಕ ಬದುಕನ್ನು ನಾವು ಹತ್ತಿರದಿಂದ ಅವ್ರ ಜೊತೆಲೆ ನಾವು ಒಬ್ಬರಾಗಿ ಉಳಿದು ಅಧ್ಯಯನ ಮಾಡೋ ಇದಿದೆ. ಮುಂದೆ ನಾನು ಅದನ್ನ ಹತ್ರ ಆಗುತ್ತೆ. ಮತ್ತೆ ಜನಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಎಲ್ಲ ಬಗೆಯ, ಈಗ ಜೇನು ಕುರುಬರು ಇರ್ಬೋದು, ಬೆಟ್ಟ ಕುರುಬರು ಇರ್ಬೋದು, ನಮಗೆ ಸೋಲಿಗರು ಇರ್ಬೋದು, ಎರವರು ಇರ್ಬೋದು, ಈರುಳ್ಳಿಗರಿರ್ಬೋದು, ಅಸಲರು ಮತ್ತೆ ಏನು ಮೇದರು, ಈ ಎಲ್ಲ ಸಮುದಾಯಗಳು ಸಿಕ್ಕಂಥದ್ದು, ಅಕ್ಕಿಪಿಕ್ಕಿ ಕೊರಗ, ಈ ಎಲ್ಲ ಸಮುದಾಯಗಳು ಸಹ, ಸೋಲಿಗರು, ಈ ಎಲ್ಲ ಸಮುದಾಯಗಳು ಸಿಗ್ತಾರೆ ಅಲ್ಲಿ. ನಾವು ಹೋಗ್ಬೋದು, ಅವ್ರನ್ನ ಭೇಟಿ ಮಾಡ್ಬೋದು, ತಿಳಿಬಹುದು. ಆ ಒಂದು ಸಮುದಾಯಗಳು, ಕಮ್ಯುನಿಟಿಗಳು ಸಿಗ್ಬೋದು. ಮತ್ತೆ ಇಲ್ಲಿ ನಾವು ಇದೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬಿಡೋಣ ಸರ್. ಎರವರು ಓಕೆ, ಹಾಗೆ ಮುಂದುವರಿತಾ ಯಾವ್ಯಾವ ಸಮುದಾಯ ಮಧ್ಯನೇ ಇದೆ ನಮ್ಗೆ ಗೊತ್ತಿಲ್ಲ. ಬೆಟ್ಟ ಕುರುಬ ಆಗ್ಲೇ ಪ್ರಸ್ತಾಪ ಮಾಡಿದ್ರಿ ನೀವು. ಬೆಟ್ಟ ಕುರುಬ ಅಂದ್ರೆ ಬೆಟ್ಟದಲ್ಲಿ ಇರ್ತಾರ ಸರ್ ಅವರು? ಬೆಟ್ಟ ಕುರುಬ ಆಲ್ಮೋಸ್ಟ್ ಅವರು ಬೆಟ್ಟ ವಾಲ್ಮೀಕಿ ಸಮುದಾಯ. ಓಕೆ, ಈ ರೀತಿ 50 ವಿವಿಧ ಸಮುದಾಯಗಳಿದೆ. ನಾವು ಬುಡಕಟ್ಟು ಸಂಶೋಧನಾ ಸಂಸ್ಥೆಯಲ್ಲಿ ಏನ್ ಮಾಡ್ತೀವಿ, ನಮ್ಮ ಮುಖ್ಯ ಕಾರ್ಯಕ್ರಮ ಅಂದ್ರೆ
ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳಿಗೆ ಮತ್ತು ಟ್ರೈಬಲ್ ಜನರ ಬಗ್ಗೆ